ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಈ ರೀತಿ 10 ನಿಮಿಷದಲ್ಲಿ ಈ ರೀತಿ ಕ್ರೋಶ ಕುಚ್ಚು ಹಾಕ್ಬೋದು. ಸೊ ಹೇಗೆ ಹಾಕೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಸೊ 10 ನಿಮಿಷದಲ್ಲೆಲ್ಲ ಇದನ್ನು ಹಾಕ್ಬಿಡ್ಬೋದು. ಹೇಗೆ ಅಂತಂದ್ಬಿಟ್ಟು ತೋರಿಸೋಣ. ಅದಕ್ಕೂ ಮುಂಚೆ ಫಸ್ಟು ಸೀರೆನ ಜಿಗ್ಜಾಗ್ ಮಾಡ್ಕೊಂಡು ಬಿಡೋಣ. ಜಿಗ್ಜಾಗ್ ಮಾಡ್ಕೊಂಡಾದಮೇಲೆ ಆಮೇಲೆ ನಾವು ಇವಾಗ ಸ್ಯಾರಿ ಕುಚ್ಚು ಹಾಕೋದಕ್ಕೆ ಸರಿ ಹೋಗುತ್ತೆ. ಫಸ್ಟ್ ಈ ರೀತಿ ಸೀರೆನ ಒಂದು ಅರ್ಧ ಇಂಚಷ್ಟು ಹೀಗೆ ಒಳಗಡೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಫೋಲ್ಡ್ ಮಾಡಿದ್ರೆ ಸಾಕು, ಅದೇ ಫೋಲ್ಡ್ ಆಗ್ತಾ ಹೋಗುತ್ತೆ ಜಿಗ್ಜಾಗಲ್ಲಿ. ಅದು ನಮಗೆ ಕೊಟ್ಟಿರ್ತಾರೆ ಅಲ್ವಾ ಅಲ್ಲಿ ಆಪ್ಷನು, ಅದರೊಳಗಡೆ ಸ್ವಲ್ಪ ಬಟ್ಟೆ ಫೋಲ್ಡ್ ಮಾಡಿಕೊಂಡ್ರೆ ಸಾಕು, ಅದೇ ನಮಗೆ ಫೋಲ್ಡ್ ಆಗ್ತಾ ಹೋಗುತ್ತೆ. ಈ ರೀತಿ ನೀಟಾಗಿ ಫಸ್ಟು ಜಿಗ್ಜಾಗ್ ಮಾಡ್ಕೊಂಡ್ಬಿಡಿ. ಸೊ ಜಿಗ್ಜಾಗ್ ಮಿಷಿನ್ಗೆಲ್ಲ ಜಾಸ್ತಿ ಏನು ಅಮೌಂಟ್ ಆಗೋದಿಲ್ಲ, 6,000 ಅಷ್ಟೇ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ತಗೋಬೋದು. ಸೊ ಮನೇಲಿ ಒಂದು ಜಿಗ್ಜಾಗ್ ಮಿಷಿನ್ ಇತ್ತು ಅಂತಂದರೆ ನಿಮಗೆ ಟೈಲರಿಂಗ್ ಬರಲ್ಲ ಅಂತಂದರೂ ಕೂಡ ಈ ರೀತಿ ಜಿಗ್ಜಾಗ್ ಮಾಡಿದ್ರೆ ಒಂದು ಸೀರೆಗೆಲ್ಲ 40 ರೂಪಾಯಿ 50 ರೂಪಾಯಿನ ತಗೋಬೋದಲ್ವ. ನಿಮಗೆ ಬೇರೆ ಅಂಗಡಿಗಳಲ್ಲಿ ಏನಾಗುತ್ತೆ ಅಂತಂದರೆ ಅವರು ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡೋದ್ರಿಂದ ಜಿಗ್ಜಾಗ್ ಮಾಡೋದಕ್ಕೆ ಬೇಜಾರಾಗುತ್ತೆ. ಆವಾಗ ನೀವು ಜಿಗ್ಜಾಗ್ ಮಾಡೋದನ್ನು ಈಸ್ಕೊಬಂದು ಮನೆಯಲ್ಲೇ ಮಾಡ್ಬೋದು. ಸೊ ಒಂದು ಸಲ ಟ್ರೈ ಮಾಡಿ. ಯಾರಿಗೆಲ್ಲ ಬಟ್ಟೆ ಬರ್ತಾ ಇರೋಲ್ಲ ಸ್ಟಿಚ್ ಮಾಡೋದಕ್ಕೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಇದನ್ನು ಜಿಗ್ಜಾಗ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಕುಚ್ಚನ್ನ ರೆಡಿ ಮಾಡ್ಕೊಳ್ಳೋಣ. ಇದು ಒಂದು ರೆಡಿ ಕುಚ್ಚು. ಇದು ನಿಮಗೆ ಡಿಸೈನ್ ಮೇಲೆ ಹೋಗುತ್ತೆ. 120, 130, 150 ಆ ರೀತಿ ನಿಮಗೆ ಡಿಸೈನು ಯಾವ್ಯಾವ ರೀತಿ ಇದೆ ಆ ರೀತಿ ಡಿಸೈನ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ನಾನು ನೋಡಿ ಈ ರೀತಿ ಕ್ರೋಶ ಕುಚ್ಚು ಥರನೇ ಇದೆ, ಸೇಮು ಆ ರೀತಿ ಡಿಸೈನ್ನ ತಗೊಂಡು ಬಂದಿದ್ದೀನಿ. ಇದನ್ನು ಏನು ಮಾಡಬೇಕು ಅಂತಂದರೆ ಇವಾಗ ಸ್ಯಾರಿನ ಇಟ್ಕೊಂಡು ನೋಡಿ ಸೀರೆ ಮೇಲ್ಗಡೆ ಸೀರೆನ ಸ್ಟ್ರೈಟ್ ಇಟ್ಕೊಳ್ಳಿ. ಹಾಗೆಯೇ ರೆಡಿ ಕುಚ್ಚು ಬಂದು ನೀವು ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನಾನು ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಇದರಲ್ಲಿ ಬೀಡ್ಸ್ ಎಲ್ಲ ಇರೋದ್ರಿಂದ ಫಸ್ಟು ಉದ್ದ ನೋಡ್ಕೊಂಡ್ಬಿಡಿ. ಉದ್ದ ಕರೆಕ್ಟಾಗಿ ಎಲ್ಲಿಗೆ ಬರಬೇಕು ಅಂತ ಈ ರೀತಿ ಸ್ಯಾರಿ ಫುಲ್ ಇಟ್ಕೊಂಡು ಉದ್ದ ನೋಡ್ಕೊಂಡು ಬಿಡೋಣ. ಉದ್ದ ನೋಡ್ಕೊಂಡಾದಮೇಲೆ ಫಸ್ಟು ಇದನ್ನು ಕೆಳಗಡೆ ಬರಬೇಕು ಆ ರೀತಿ. ಫಸ್ಟ್ ಇವಾಗ ಮುಂದೆ ನಮಗೆ ಲೇಸ್ ಇರುತ್ತೆ ಅಲ್ವಾ, ಅಲ್ಲಿ ಸ್ವಲ್ಪ ದಾರ ಬಿಟ್ಟಿರ್ತಾರೆ, ಅದನ್ನೇನು ಮಾಡಬೇಕು, ನೀಟಾಗಿ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಅದನ್ನು ಕೂಡ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಈ ರೀತಿ ಮಡಚಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಆವಾಗ ನಿಮಗೆ ಅದು ಬಿಟ್ಕೊಳ್ಳೋದಿಲ್ಲ. ಸೊ ಇದು ಕ್ರೋಶ ಕುಚ್ಚು ಏನಾದರೂ ಆಗುತ್ತೇನೋ ಅಂತೆಲ್ಲ ಡೌಟ್ ಇರುತ್ತೆ ಅಲ್ವಾ. ಸೊ ನೋ ಪ್ರಾಬ್ಲಮ್, ಯಾವುದೇ ರೀತಿ ಭಯ ಪಟ್ಕೋಬೇಡಿ, ಅದು ಏನೂ ಆಗಲ್ಲ. ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಜಿಗ್ಜಾಗ್ ಮಾಡಿರ್ತೀವಿ ಅಲ್ವಾ, ಅದ್ರ ಪಕ್ಕಕ್ಕೆ ಅದು ಹೊಲಿಗೆ ಬರಬೇಕು. ಆ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ ಜಿಗ್ಜಾಗ್ ಅನ್ನೋದು ಅದ್ರ ಮೇಲ್ಗಡೆ ಬರಬೇಕು, ಲೇಸ್ ಕಾಣಿಸ್ಬಾರ್ದು. ಬರೀ ಎಲ್ಲಿ ನಮಗೆ ಕ್ರೋಶ ಕುಚ್ಚು ಡಿಸೈನ್ ಮಾತ್ರ ಇದೆ ಅಲ್ವಾ, ಅಲ್ಲಿವರೆಗೂ ಕೂಡ ನೀವು ಬಟ್ಟೆನ ಈ ರೀತಿ ಮೇಲ್ಗಡೆ ಈಗ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಕ್ರೋಶ ಕುಚ್ಚು ಹಾಕಿರೋ ಅಂಥದ್ದು ಕಾಣಬಾರ್ದು. ಆ ರೀತಿ ಸ್ಟಿಚ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಯಾವ್ಯಾವ ಕಲರ್ ಬೇಕು ಪ್ರತಿಯೊಂದು ಕಲರ್ ಕೂಡ ಸಿಗುತ್ತೆ ಇದರಲ್ಲಿ. ತಂದು ನೀವು ಯಾರಾದರೂ ಎಮರ್ಜೆನ್ಸಿ ಇತ್ತು, ನಿಮಗೆ ಕುಚ್ಚು ಕಟ್ಟೋದಕ್ಕೆ ಆಗೋದಿಲ್ಲ ಅಂತಂದರೆ ಏನಿಲ್ಲ, ಇದು ಕೂಡ ಸೇಮ್ ನಾರ್ಮಲಾಗಿ ಕ್ರೋಶ ಕುಚ್ಚು ಥರನೇ ಕಾಣಿಸುತ್ತೆ. ಹಾಗೆಯೇ ಬಾಳಿಕೆ ಕೂಡ ಬರುತ್ತೆ. ಸೊ ನಾನು ನನ್ನ ಸೀರೆಗಳಿಗೆ ಸುಮಾರು ಸೀರೆಗಳಿಗೆ ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ ಯಾವುದೇ ರೀತಿ ಏನೂ ತೊಂದರೆ ಆಗೋದಿಲ್ಲ, ಬಾಳಿಕೆ ಕೂಡ ಬರುತ್ತೆ. ಅದು ಕಿತ್ತೋಗುತ್ತೇನೋ ಅಂತೆಲ್ಲ ಒಬ್ಬೊಬ್ಬರಿಗೆ ಡೌಟ್ಸ್ ಇರುತ್ತೆ ಅಲ್ವಾ. ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀಟಾಗಿ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಿ, ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ, ಬಾಳಿಕೆನೂ ಕೂಡ ಬರುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತಂದ್ಬಿಟ್ಟು. ನಿಮಗೆ ನಿಮ್ಮ ಮನೇಲಿ ಯಾವುದೆಲ್ಲ ನಿಮ್ಮ ಮ್ಯಾಚಿಂಗ್ದು ಸೀರೆ ಇದೆ, ಸೊ ಆ ಥರದ್ದು ಮ್ಯಾಚಿಂಗ್ ಸಿಗುತ್ತೆ ನಿಮಗೆ. ನೀವು ಟೈಲರ್ ಇದರಲ್ಲಿ ಲೈನಿಂಗ್ ಅಂಗಡಿಲಾದರೂ ತಗೋಬೋದು. ಇಲ್ಲ ಅಂತಂದರೆ ನೀವೇ ಮೈಸೂರಿಗೆ ಹೋಗ್ತೀರಾ ಅಂತಂದರೆ ನಿಮಗೆ ಕಡಿಮೆಗೆ ಸಿಗುತ್ತೆ. ಸೊ ಒಂದಷ್ಟು ತಂದಿಟ್ಕೊಂಡು ಇದನ್ನು ಬೇಕು ಅಂತಂದರೆ ಆ ಕಲರ್ನ ಹಾಕಿ ಸ್ಟಿಚ್ ಮಾಡ್ಕೊಳ್ಬೋದು. ನೀವು ಬೇಕು ಅಂತಂದರೆ ಇದಕ್ಕೆ 50 ರೂಪಾಯಿ ಎಕ್ಸ್ಟ್ರಾ ಕೂಡ ತಗೋಬೋದು. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ, ಹಾಗೆಯೇ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದ್ಬಿಟ್ಟು. ಇದಕ್ಕೆ ನೀವು ಬೇಕು ಅಂದರೆ ಸ್ಯಾರಿ ಕಲರ್ ಕೂಡ ಹಾಕೋಬೋದು. ಬಟ್ ಇವರು ಸೀರೆ ಕಲರ್ದು ಕೇಳಲಿಲ್ಲ, ಮಾಮೂಲಿ ಬ್ಲೌಸ್ ಪೀಸ್ ಕಲರೇ ಹೇಳಿದ್ರಲ್ವ, ಅದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು.
ಸೊ ನೋಡಿ ಅದನ್ನು ಕೂಡ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಹಿಂದ್ಗಡೆ ಲೇಸ್ ನಾವು ಹೊಲ್ದಿರ್ತೀವಿ ಅಲ್ವಾ, ಅದನ್ನು ಕೂಡ ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಎರಡೂ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.